ನಮಸ್ಕಾರ. ಇವತ್ತು ನಾವು ಡಿ.ವಿ.ಜಿ.ಯವರ ಕನ್ನಡದ ಮೇರುಕೃತಿ ಮಂಕುತಿಮ್ಮನ ಕಗ್ಗದ ಅದ್ಭುತ ಪ್ರಪಂಚದೊಳಗೆ ಹೋಗ್ತಾ ಇದ್ದೀವಿ. ಕೇವಲ ಅದರ ತಾತ್ವಿಕ ಆಳ ಮಾತ್ರವಲ್ಲ, ಇಂದಿನ ಕಾಲಕ್ಕೂ ಅದು ಎಷ್ಟು ಪ್ರಸ್ತುತವಾಗಿದೆ ಅನ್ನೋದನ್ನ ಬಿಡಿಸಿ ನೋಡುವ ಪ್ರಯತ್ನ ಇದಾಗಲಿದೆ. ಇದೊಂದು ನಿಜಕ್ಕೂ ರೋಚಕವಾದ ಬೌದ್ಧಿಕ ಪ್ರಯಾಣ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಈ ವಿಶ್ಲೇಷಣೆಯಲ್ಲಿ ನಾವು ಏನೇನ್ ನೋಡ್ಲಿದ್ದೇವೆ ಅಂದ್ರೆ, ಮೊದಲಿಗೆ ಕೃತಿಯ ಸಾಹಿತ್ಯಿಕ ಹಿನ್ನೆಲೆ, ಅದರಲ್ಲಿ ಅಡಗಿರುವ ಗೂಢಾರ್ಥಗಳು, ತಿಮ್ಮನ ಕತೆ, ಅದು ಕೇಳುವ ಗಹನವಾದ ತಾತ್ವಿಕ ಪ್ರಶ್ನೆಗಳು, ನಂಜುಂಡನ ತತ್ವ ಮತ್ತು ಕೊನೆಯದಾಗಿ ಈ ಅಶಾಶ್ವತ ಜಗತ್ತಿನಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದರ ಬಗ್ಗೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ಈ ಕಾಲಾತೀತ ಸಾಹಿತ್ಯಿಕ ಮೇರುಕೃತಿಯ ಹಿನ್ನೆಲೆಯನ್ನ ಒಮ್ಮೆ ಕಣ್ತುಂಬಿಕೊಳ್ಳೋಣ. ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ತಮ್ಮ ಅದ್ಭುತ ಉಪನ್ಯಾಸಗಳಲ್ಲಿ ಹೇಳುವಂತೆ 945 ಇದು ಕೇವಲ ಒಂದು ಸಂಖ್ಯೆಯಲ್ಲ, ಬದಲಾಗಿ ಈ ಕೃತಿಯಲ್ಲಿರುವ ಒಟ್ಟು ಪದ್ಯಗಳ ಸಂಖ್ಯೆ ಇದು. ಪ್ರತಿಯೊಂದು ಪದ್ಯವೂ ಒಂದೊಂದು ಜೀವನಾಮೃತ. ಅಂದರೆ ಎಷ್ಟೊಂದು ಬೃಹತ್ ಪ್ರಮಾಣದ ತಾತ್ವಿಕ, ಶುದ್ಧ ಹಾಗೂ ಸಕಾರಾತ್ಮಕ ಚಿಂತನೆಗಳು ಇದರಲ್ಲಿದೆ ಅಂತ ನೀವೇ ಊಹಿಸ್ಕೊಳ್ಳಿ. ಹಾಗೇ ಮತ್ತೊಂದು ಆಶ್ಚರ್ಯಕರ ವಿಷಯ ಅಂದ್ರೆ 70. ಡಿ.ವಿ.ಜಿಯವರು ಈ ಕೃತಿಯನ್ನ ಸುಮಾರು 70 ವರ್ಷಗಳ ಹಿಂದೆಯೇ ರಚಿಸಿದ್ರು. ಆದರೂ ಇಂದಿನ ನಮ್ಮ ಆಧುನಿಕ ಜಗತ್ತಿನ ಸವಾಲುಗಳಿಗೆ, ಗೊಂದಲಗಳಿಗೆ ಇದು ಕೊಡುವ ಉತ್ತರಗಳು ಅಚ್ಚರಿ ಮೂಡಿಸುವಷ್ಟು ಕರಾರುವಾಗುವಾಗಿವೆ. ದಶಕಗಳು ಕಳೆದ್ರೂ ಇದರ ಹೊಸತನ ಸ್ವಲ್ಪವೂ ಕಡಿಮೆಯಾಗಿಲ್ಲ ಅಲ್ವಾ? ಸರಿ, ಈಗ ಮುಂದಿನ ಹೆಜ್ಜೆ ಈ ಕೃತಿಯಲ್ಲಿ ಅಡಗಿರುವ ಗೂಢಾರ್ಥಗಳನ್ನ ಬಿಡಿಸೋದು. ಇದರ ಶೀರ್ಷಿಕೆಯಲ್ಲೇ ಅದೆಷ್ಟು ಅದ್ಭುತವಾದ ದ್ವಂದ್ವಗಳು ಮತ್ತೆ ರೂಪಕಗಳು ಅಡಗಿವೆ ಗೊತ್ತಾ? ಮೊದಲನೆಗೆ ಮಂಕು ಅನ್ನೋ ಪದಾನೇ ತಗೊಳ್ಳಿ. ಮೇಲ್ನೋಟಕ್ಕೆ ಇದು ಒಂದು ಸಾಮಾನ್ಯ ಪದ ಅನ್ಸಿದ್ರು, ಇದು ಮುಗ್ಧತೆ ಮತ್ತು ಶುದ್ಧವಾದ ಅಂತರ್ಮುಖತೆಯ ಸಂಕೇತ. ಅಷ್ಟೇ ಅಲ್ಲ, ಇದು ನೇರವಾಗಿ ಪರಶಿವನನ್ನೇ ಪ್ರತಿನಿಧಿಸುತ್ತೆ. ಎಂಥ ಅದ್ಭುತವಾದ ಹೋಲಿಕೆ ಅಲ್ವಾ? ಇನ್ನು ಮುಂದಿನ ಪದ ತಿಮ್ಮ. ಈ ಪದ ಸಾಕ್ಷಾತ್ ವಿಷ್ಣುವಿನ ಸಂಕೇತ. ಅಂದ್ರೆ ಮಂಕು ಮತ್ತು ತಿಮ್ಮ ಸೇರಿದಾಗ ಆ ಹೆಸರಿನಲ್ಲೇ ಹರಿ ಮತ್ತು ಹರ ಇಬ್ಬರೂ ಒಂದಾಗಿದ್ದಾರೆ. ಎರಡೂ ವಿಭಿನ್ನ ದೈವಿಕ ಪರಿಕಲ್ಪನೆಗಳನ್ನ ಎಷ್ಟು ಸೊಗಸಾಗಿ ಒಂದೇ ಹೆಸರಲ್ಲಿ ತರಲಾಗಿದೆ ನೋಡಿ. ಇದ್ರ ಜೊತೆಗೆ ಬರೋ ಅತಿ ಮುಖ್ಯವಾದ ಪದವೇ ಖಡ್ಗ. ಇದು ಸಂಸ್ಕೃತದ ಖಡ್ಗ ಅಂದ್ರೆ ಕತ್ತಿ ಅನ್ನೋ ಪದದಿಂದ ಬಂದಿರೋದು. ನಮ್ಮೊಳಗಿರೋ ಅಜ್ಞಾನ ಅನ್ನೋ ರಾಕ್ಷಸನನ್ನ ಸೀಲಿ ಹಾಕೋಕೆ ಅಂತಾನೆ ನಿರ್ಮಿಸಲಾದ ದಿವ್ಯಾಯುಧ ಈ ಖಡ್ಗ. ಇದು ಖಂಡಿತವಾಗ್ಲೂ ನಮ್ಮ ಅರಿವಿನ ಕಣ್ಣು ತೆರೆಸೋ ಆಯುಧ. ಇನ್ನು ಇದರ ಕಾವ್ಯ ರಚನೆಯ ಶೈಲಿ ಕೂಡ ಅಷ್ಟೇ ಅದ್ಭುತವಾಗಿದೆ. ಖಡ್ಗ ಇರೋದು ಪಂಚಮಾತ್ರ ಚೌಪದಿ, ಅಂದ್ರೆ 4 ಸಾಲುಗಳ ಕಾವ್ಯರಚನೆಯಲ್ಲಿ. ಇದರ ವಿಶೇಷತೆ ಏನಂದ್ರೆ, ಪ್ರತಿ ಪದ್ಯದ 4ನೇ ಸಾಲು ಇಡೀ ಪದ್ಯದ ಸಾರಾಂಶವನ್ನ ಒಂದು ಶಕ್ತಿಯುತವಾದ ಸೂತ್ರದ ಥರ ನಮ್ಮ ಮುಂದಿಡುತ್ತೆ. ಈಗ ನಾವು ತಿಮ್ಮನ ಆಸಕ್ತಿದಾಯಕ ಕಥೆಯ ಕಡೆ ಗಮನ ಹರಿಸೋಣ. ಡಿ.ವಿ.ಜಿ. ಅವರು ಈ ಇಡೀ ತತ್ವಶಾಸ್ತ್ರವನ್ನ ಸುಮ್ಮನೆ ಒಣವೇದಾಂತದ ಥರ ಹೇಳಿಲ್ಲ. ಬದಲಾಗಿ ಉತ್ಸಾಹ ರಗಳೆ ಅನ್ನೋ ಒಂದು ಕಥೆಯ ಚೌಕಟ್ಟಿನಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ ಸೌಮ್ಯ ಸ್ವಭಾವದ ಹಳ್ಳಿಯ ಸ್ಕೂಲ್ ಮಾಸ್ಟರ್ ತಿಮ್ಮಗುರು ಮತ್ತೆ ಪಟ್ಟಣಕ್ಕೆ ಓದೋಕೆ ಹೋಗಿ ಆಧುನಿಕತೆಗೆ ತೆರೆದುಕೊಳ್ಳುವ ಅವನ ಸೋದರಳಿಯ ಸೋಮಿಯ ನಡುವಿನ ವ್ಯತಿರಿಕ್ತತೆಯನ್ನ ನಾವು ಕಾಣಬಹುದು. ಇಲ್ಲಿ ಸೋಮಿ ಅಂದ್ರೆ ಬೇರ್ಯಾರೂ ಅಲ್ಲ, ಸ್ವತಃ ಲೇಖಕರೇ ಆಗಿದ್ದಾರೆ. ಈ ಕಥೆಯಲ್ಲಿ ಒಂದು ಕುತೂಹಲದ ತಿರುವು ಬರೋದು ಇಲ್ಲಿ. ತಿಮ್ಮಗುರು ಕಾಶಿಯಾತ್ರೆಗೆ ಹೊರಡೋ ಮುಂಚೆ ತನ್ನ ಜೀವನದ ಸಂಪೂರ್ಣ ಅನುಭವಗಳನ್ನ ಒಳಗೊಂಡಿರೋ ಒಂದು ತಾತ್ವಿಕ ಕಡತವನ್ನ ಸೋಮಿಗೆ ಉಡುಗೊರೆಯಾಗಿ ಕೊಡ್ತಾನೆ. ಆ ಕಡತಾನೆ ನಾವಿವತ್ತು ಓದ್ತಾ ಇರೋ ಈ ಕಗ್ಗ. ಅಂದ್ರೆ ಮುಂದಿನ ಪೀಳಿಗೆಗೆ ಇದೊಂದು ಭದ್ರವಾದ ಮಾರ್ಗದರ್ಶನೆಯಾಗಿ ಹಸ್ತಾಂತರವಾಯಿತು. ಮುಂದೆ ಜೀವನದ ಮೂಲಭೂತ ತಾತ್ವಿಕ ಪ್ರಶ್ನೆಗಳು. ಕಗ್ಗ ನಮ್ಮನ್ನ ಹೇಗೆ ಚಿಂತನೆಗೆ ಹಚ್ಚುತ್ತೆ ಅಂತ ನೋಡೋಣ. ಕತೆಯ ಹಿನ್ನೆಲೆ ಅರ್ಥವಾದ ಮೇಲೆ ಕಗ್ಗ ನಮ್ಮನ್ನ ನೇರವಾಗಿ ಬದುಕಿನ ಅತಿ ಗಹನವಾದ ಪ್ರಶ್ನೆಗಳ ಆಳಕ್ಕೆ ಎಳೆದುಕೊಂಡು ಹೋಗುತ್ತೆ. ಬದುಕಿನ ಅರ್ಥವೇನು? ದೇವರು ಅನ್ನೋದು ನಮಗೆ ಅರ್ಥವಾಗದ ವಿಷಯಗಳಿಗೆ ನಾವು ಕೊಟ್ಟಿರೋ ಬರೀ ಒಂದು ಹೆಸರ, ಅಥವಾ ಈ ಇಡೀ ಜಗತ್ತನ್ನ ಕಾಯ್ತಾ ಇರೋ ಯಾವುದೋ ಒಂದು ಸಕ್ರಿಯವಾದ ಶಕ್ತಿಯ ಅಂತ ನಮ್ಮನ್ನ ಯೋಚಿಸುವಂತೆ ಮಾಡುತ್ತೆ. ಹಾಗೆ ಜಗತ್ತಿನಲ್ಲಿ ನಡೆಯುವ ಸಾವು ನೋವುಗಳಿಗೆ ಕಾರಣವಾಗುವ ಅಗೋಚರ ಶಕ್ತಿಯಾದ ವಿಧಿ ಮತ್ತೆ ನಮ್ಮ ಬದುಕನ್ನ ನಮ್ಮದೇ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ನಾವು ಮಾಡೋ ನಿರಂತರ ಪ್ರಯತ್ನ ಅಂದ್ರೆ ನಮ್ಮ ಪೌರುಷ. ಇವೆರಡರ ನಡುವಿನ ಹೋರಾಟವನ್ನ ಇದು ಎತ್ತಿ ತೋರಿಸುತ್ತೆ. ಅಸಲಿಗೆ ನಮ್ಮ ಬದುಕಿನ ರೂವಾರಿ ಯಾರು, ವಿಧಿನ ಅಥವಾ ನಮ್ಮ ಪೌರುಷಣ ಅನ್ನೋ ದೊಡ್ಡ ಜಿಜ್ಞಾಸೆ ಇಲ್ಲಿದೆ. ಕಗ್ಗ ಮತ್ತೊಂದು ತಲೆಗೆ ಹುಳ ಬಿಡುವ ಪ್ರಶ್ನೆಗೆಳುತ್ತೆ. ಇಡೀ ಸೃಷ್ಟಿ ಬಂದಿರೋದು ಒಂದೇ ಮೂಲದಿಂದ ಅಂತಾದ್ರೆ ಈ ಜಗತ್ತು ಯಾಕೆ ಇಷ್ಟೊಂದು ವೈವಿಧ್ಯತೆಗಳಿಂದ ಮತ್ತೆ ಪರಸ್ಪರ ವಿರುದ್ಧವಾದ ಅಂಶಗಳಿಂದ ತುಂಬಿದೆ?
ಒಂದೇ ನಾಣ್ಯದ ಎರಡು ಮುಖಗಳ ಥರ ಈ ಸೃಷ್ಟಿಯಲ್ಲಿ ಏಕಕಾಲದಲ್ಲಿ ಸೌಂದರ್ಯ ಮತ್ತು ಕುರೂಪ ಎರಡೂ ಯಾಕಿದೆ ಅಂತ ಇದು ಪ್ರಶ್ನಿಸುತ್ತೆ. ಹಾಗಾದ್ರೆ ಈ ಗೊಂದಲಗಳಿಗೆ ಪರಿಹಾರ ಅದೇ ನಂಜುಂಡನ ತಾಳ್ಮೆಯ ತತ್ವ. ಈ ಅಸ್ತವ್ಯಸ್ತವಾದ ಜಗತ್ತಿನಲ್ಲಿ ಭರವಸೆ ಕಳ್ಕೊಳ್ದೆ ಬದುಕುಳಿಯೋದು ಹೇಗೆ ಅನ್ನೋದಕ್ಕೆ ಕಗ್ಗಕ್ಕೊಡೋ ಉತ್ತರ ಇದು. ಪರಶಿವ ಹಲಹಲ ಅನ್ನೋ ಘೋರ ವಿಷನು ಕುಡಿದು ಗಂಟ್ಲಲ್ಲಿ ಇಟ್ಕೊಂಡು ಜಗತ್ತನ್ನ ಕಾಪಾಡ್ದಲ್ವಾ? ಅದೇ ರೀತಿ ಲೋಕದ ಕಹಿಯನ್ನ, ನಿಂದನೆಗಳನ್ನ, ಅವಮಾನಗಳನ್ನ ನಾವು ಕೂಡ ವಿಷದಂತೆ ನುಂಗಿ ಗಂಟ್ಲಲ್ಲೇ ಇಟ್ಕೊಳ್ಬೇಕು. ಹೀಗೆ ಮಾಡಿದ್ರೆ ಮಾತ್ರ ನಮ್ಮ ಆಂತರಿಕ ಶಾಂತಿಯನ್ನ ನಾವು ಕಾಪಾಡ್ಕೋಬೋದು. ಕೊನೆಯದಾಗಿ ಈ ಅಶಾಶ್ವತ ಜಗತ್ತಿನಲ್ಲಿ ನಮ್ಮ ಪಯಣ ಹೇಗಿರ್ಬೇಕು ಅನ್ನೋದನ್ನ ನೋಡೋಣ. ಅಂತಿಮವಾಗಿ ಈ ಕೃತಿ ಬದುಕಿನ ಕ್ಷಣಿಕ ಸ್ವರೂಪವನ್ನ ಮರುಮಾತಿಲ್ಲದೆ ಒಪ್ಕೊಳ್ಳೋಕೆ ನಮಗೆ ಕಲಿಸುತ್ತೆ. ಕಗ್ಗದಲ್ಲಿ ಬದುಕನ್ನ ಉದಕ ಬುದ್ಬುದ ಅಂತ ಕರೆಯಲಾಗಿದೆ. ಅಂದ್ರೆ ನೀರಿನ ಮೇಲಿನ ಗುಳ್ಳೆ. ನಮ್ಮ ಜೀವನ ನೀರಿನ ಮೇಲಿನ ಗುಳ್ಳೆಯಷ್ಟೇ ಕ್ಷಣಿಕ ಮತ್ತು ಅಶಾಶ್ವತ ಅನ್ನೋ ಕಟು ಸತ್ಯವನ್ನ ಇದು ಎಷ್ಟು ಸೊಗಸಾಗಿ ಸೆರೆ ಹಿಡಿದಿದೆ ಅಲ್ವಾ? ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ಅತಿ ಮುಖ್ಯವಾದ ವಿಷಯ ಏನಂದ್ರೆ, ಕಗ್ಗ ಕೇವಲ ಒಂದು ಸಾಹಿತ್ಯದ ಪುಸ್ತಕ ಅಲ್ಲ. ಬದುಕಿನಲ್ಲಿ ಕಷ್ಟಗಳು ಎದುರಾದಾಗ, ದುಃಖದ ಸುಳಿಯಲ್ಲಿ ಸಿಲುಕಿದಾಗ ನಮ್ಮನ್ನ ದಡ ಸೇರಿಸೋ ಒಂದು ಭದ್ರವಾದ ನೌಕೆ ಅಥವಾ ಹಡಗು ಇದು. ಇದೇ ನಮಗೆ ಶ್ರೀರಕ್ಷೆ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ಒಂದು ಅಂತಿಮ ಪ್ರಶ್ನೆಯನ್ನ ಇಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೀನಿ. ಜ್ಞಾನವೆಂಬ ಈ ಖಡ್ಗವನ್ನ ಹಿಡಿದುಕೊಂಡು, ಖಗ್ಗವೆಂಬ ಈ ಭದ್ರವಾದ ನೌಕೆಯನ್ನ ಏರಿ, ಆಧುನಿಕ ಬದುಕಿನ ಈ ಬಿರುಗಾಳಿಯಿಂದ ಕೂಡಿದ ಸಾಗರದಲ್ಲಿ ನಾವು ನಮ್ಮ ಪಯಣವನ್ನ ಹೇಗೆ ಮುಂದುವರಿಸಲಿದ್ದೇವೆ? ಈ ಪ್ರಾಚೀನ ಜ್ಞಾನ ನಮ್ಮೆಲ್ಲರ ಮುಂದಿನ ಹೆಜ್ಜೆಗಳಿಗೆ ಬೆಳಕಾಗಲಿ. ನಿಜಕ್ಕೂ ಎಂಥ ಅದ್ಭುತವಾದ ಚಿಂತನೆ ಇದು ಅಲ್ವಾ?